ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ಹಳ್ಳಿ ಸ್ಟೈಲಲ್ಲಿ ಫಿಶ್ ಮಸಾಲವನ್ನು ತೋರಿಸ್ತೀನಿ. ಓಕೆನಾ? ನೀವು ಹಳ್ಳಿ ಕಡೆ ನೋಡಿರ್ಬೋದು, ಕಟ್ಟಿಗೆ ಹಾಕಿ ಫಿಶನ್ನು ಮಾಡ್ತಾರಲ್ವ, ಮಸಾಲ ಹಾಕಿ ಮಾಡ್ತಾರೆ. ಅದೇ ಟೇಸ್ಟಲ್ಲಿ ನಾನಿವತ್ತು ಕಟ್ಟಿಗೆ ಇಲ್ಲದೇನೆ ನಮ್ಮದು ಸ್ಟೋವ್ ಮೇಲೆ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡಿ, ನೀವು ಹಳ್ಳಿ ಕಡೆ ನೋಡಿದರೆ ಅಲ್ಲಿ ಕಟ್ಟಿಗೆ ಎಲ್ಲ ತುಂಬ ಇರುತ್ತಲ್ವ, ಎಷ್ಟು ಚೆನ್ನಾಗಿ ಘಮ ಘಮ ಬರುತ್ತೆ ಅಲ್ವಾ. ಅಲ್ಲೆಲ್ಲ ಮಾಡಿದಾಗ ಫಿಶ್ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಏನು ಗೊತ್ತಾ, ಕಟ್ಟಿಗೆ ಸಿಗುತ್ತೆ. ನಮ್ಗೆ ಇಲ್ಲೆಲ್ಲ ಆದರೆ ನಾವು ಕಟ್ಟಿಗೆ ಬಳಸಲ್ಲ ಅಂದರೆ ನಾವು ಸ್ಟೋವ್ ಮೇಲೆ ಮಾಡ್ತೀವಿ. ಅಂದರೆ ಹಾಗೆ ಅದೇ ಫ್ಲೇವರ್ ಇರುತ್ತೆ, ಅದೇ ಟೇಸ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಫಿಶನ್ನು ಮಸಾಲವನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ಬನ್ನಿ. ಹಾಗೆ ಮಸಾಲ ಮಾಡೋದು ಒಂದೇ ಅಲ್ಲ, ಫಿಶ್ಶು ಕೂಡ ನಾನು ಯಾವ ರೀತಿ ಕಟ್ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಡಿಫ್ರೆಂಟ್ ಇದೆ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡಿ ನೀವು. ಓಕೆನಾ? ಬನ್ನಿ ಹಾಗಾದರೆ ಶುರು ಮಾಡೋಣ. 3 ಬಂಗಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ 15 ನಿಮಿಷ ಇಟ್ಟಿದ್ದೀನಿ. ಎಲ್ಲ ತೊಗೊಂಡಿದ್ದೆ ಇದಕ್ಕೆ. ಹಾಗೆ ಒಂದಿಷ್ಟು ವಸ್ತು ಬೇಕಾಗತ್ತೆ. ಹಾಗೆ ಬಾಳೆ ಎಲೆ 3 ಇಟ್ಕೊಂಡಿದ್ದೀನಿ. 3 ಫಿಶ್ ಇದೆ ಅಲ್ವಾ, 3 ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಕು. ಒಂದು ಸಲ ನಾವು ಇದನ್ನು ವಸ್ತುನ ಬಿಸಿ ಮಾಡ್ಕೊಬಿಡೋಣ. 1 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 3 ಫಿಶ್ ಇದೆ ಅಲ್ವಾ, 4 ಮೆಣಸು ಹಾಕ್ತೀನಿ. ನಿಮಗೇನಾದರೂ ತುಂಬ ಖಾರ ಬೇಕು ಅಂದರೆ ನೀವು ಹಾಕೋಬೋದು. 3 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೀನಿ. ಹಾಗೆ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಮಗೆ ಶುಂಠಿ ಸ್ವಲ್ಪ ಇಷ್ಟ, ಅದು ಘಮ ಕೊಡುತ್ತೆ. ಹಾಗೆ ಚಿಕ್ಕದು ಈರುಳ್ಳಿ ನೋಡಿ ಹಾಕಬೇಕು. 3 ಫಿಶ್ಶಿಗೆ ಎಷ್ಟು ಬೇಕು ಅಷ್ಟು. ಒಂದೊಮ್ಮೆ ಇದ್ದರೆ, ಮಸಾಲ ಇದ್ದರೆ ಹಾಗೆ ಡಬ್ಬಲ್ಲಿ ಹಾಕಿ ಇಟ್ಟಿದ್ರೆ ಇನ್ನೊಂದು ದಿನ ಬರುತ್ತೆ. 1-2 ದಿನ ಬಿಟ್ಟು ಮಾಡ್ಬೋದಲ್ವ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕಬೇಕು. ನಂತರ 1 ಸ್ಪೂನು ಕೊತ್ತಂಬರಿ, ಇಷ್ಟೇ ಹಾಕಬೇಕು, ಮತ್ತು ಬೇರೆ ಏನೂ ಹಾಕಬಾರ್ದು. ಇವಿಷ್ಟು ಹಾಕಿದಾಗ, ಜೀರಿಗೆ ಹಾಕಿದಾಗಲ್ಲ, ಅದು ಒಂದು ರೀತಿ ಘಮ ಘಮ ಕೊಡುತ್ತೆ ಮಸಾಲ, ಫಿಶ್ ಮಸಾಲ. ಯಾವುದಕ್ಕಾದರೂ ಅಷ್ಟೇ, ಸಾಂಬಾರಾದರೂ ಅಷ್ಟೇ. ಹಾಗೆ ನಾನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬಿಡ್ತೀನಿ. ನಂತರ ಒಂದು ಚಿಕ್ಕದು ಹುಣಸೆಹಣ್ಣು ಬೇಕು, ಹುಳಿ. ತುಂಬ ಹುಳಿನೂ ಆಗಬಾರ್ದು, ಹುಳಿ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿರಲ್ಲ. 1 ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರ್ ಹಾಕ್ತೀನಿ. ಹಳದಿ ಪೌಡ್ರ್ ಬೇಕೇ ಬೇಕು. ಹಾಗೆ ಸ್ವಲ್ಪ ಉಪ್ಪು. ಇದು ಮಸಾಲಾಗೆ ಎಷ್ಟು ಉಪ್ಪು ಬೇಕು ಅಷ್ಟೇ, ಟೇಸ್ಟಿಗೆ ನೋಡಿ ಹಾಕಬೇಕು. ಫಿಶ್ಶಿಗೆ ಉಪ್ಪು ತೊಗೊಬಿಟ್ಟಿದೆ, ಅದು ಎಷ್ಟು ಬೇಕು ಅಷ್ಟು ತೊಗೊಬಿಟ್ಟಿದೆಯಲ್ವಾ. ಹಾಗೆ ರುಬ್ಕೋತೀನಿ, ಆಯಿತಾ? ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಫಿಶ್ ಈಗ ಮತ್ತೊಮ್ಮೆ ತೊಳೆದು ಇಟ್ಕೊಂಡಿದ್ದೀನಿ. ಉಪ್ಪಲ್ಲಿ ಹಾಕಿಟ್ಟಿರೋದನ್ನು ಮತ್ತೆ ತೊಳಿಬೇಕು. ತೊಳೆದಾಗ ಮತ್ತೆ ಉಪ್ಪು ಹಾಕಬೇಕಂತ ಇಲ್ಲ, ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಿಡ್ಕೊಂಡಿರತ್ತೆ. ಇದನ್ನು ಕಟ್ ಮಾಡೋದು ಹೇಳ್ತೀನಿ, ಯಾವ ರೀತಿ ಕಟ್ ಮಾಡಬೇಕು ಅಂತ. ನೋಡಿ, ಇದ್ರದ್ದು ಬಾಲ ಇರುತ್ತೆ ನೋಡಿ, ಅದ್ರದ್ದು ಕಡೆ ಹೀಗೆ ಉದ್ದದಲ್ಲಿ ಒಂದು ಕತ್ರಿಯಿಂದ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಅದನ್ನು ಒಂದಿದ್ದದ್ದು 2 ಮಾಡ್ಬೋದು ನಾವು. ತುಂಬಾ ಚೆನ್ನಾಗಿರುತ್ತೆ. ಮಸಾಲನೂ ಕೂಡ ಹಿಡಿಯತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪ ಕೈಯಿಂದ ಸ್ವಲ್ಪ ಹೀಗೆ ಅಗಲ ಮಾಡಿದರೆ ಆಯಿತು ಫಿಶನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲ ಹಾಕಿ ಬೇಯಿಸಬೇಕು. ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಒಳಗಡೆ. ಹೊರಗಡೆ ಏನು ಹಾಕಬೇಕಂತಲೇ ಇಲ್ಲ, ಮಸಾಲನೂ ಬೇಡ, ಏನು ಬೇಡ. 3 ಇದೇ ರೀತಿ ಮಾಡಿ ಇದರ ಒಳಗಡೆ ನಾನು ಮಸಾಲವನ್ನು ತುಂಬ್ತೀನಿ. ಅಂದರೆ ನಿಮಗೆ ಎಷ್ಟು ಮಸಾಲ ಬೇಕು ಅಷ್ಟು ಹಾಕೋಬಹುದು. ತುಂಬ ಖಾರ ಬೇಕು ಅಂದರೂ ಹಾಕೋಬಹುದು. ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ತೀನಿ. ಒಳಗಡೆ ಅಷ್ಟೇ ಹಾಕ್ತೀನಿ. ಹೊರಗಡೆ ಹೀಗೆ ಸ್ವಲ್ಪ ಹೀಗೆ ತಾಗಿಸಿದ್ರೆ ಸಾಕು. ಹೊರಗಡೆ ಬೇಕು ಅಂತಲೇ ಇಲ್ಲ, ಸ್ವಲ್ಪ ಹೀಗೆ ತಾಗಿಸ್ತೀನಿ ಅಷ್ಟೇ. ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅದು ಒಳಗಡೆ ಎಲ್ಲ ಮಸಾಲೆ ಎಲ್ಲ ತೊಗೊಂಡಿರತ್ತಾ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ತಿನ್ನಲಿಕ್ಕೂ ತುಂಬ ಖುಷಿಯಾಗುತ್ತೆ, ನೋಡಲಿಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಇದೇ ರೀತಿ ನೀವು ಫಿಶ್ ಫ್ರೈನೂ ಕೂಡ ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. 3 ರೆಡಿ ಆಗ್ತಾ ಇದೆ. ವಿಡಿಯೋ ಮಾಡುವಾಗ ಸ್ವಲ್ಪ ಅದು ಮೇಲ್ಗಡೆ ಹೋಯಿತು, ನಾನು ಮಸಾಲ ತುಂಬ್ತಾ ಇದ್ದೀನಲ್ವಾ, ಅದು ಸ್ವಲ್ಪ ಸರಿಯಾಗಿ ಬಂದಿಲ್ಲ. ಈ ಮಸಾಲ ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬ ಮಸಾಲ ಹಾಕಿದರೂ ಅಷ್ಟೇನು ಚೆನ್ನಾಗಿರಲ್ಲ ಅಲ್ವಾ. ರೆಡಿ ಆಗ್ತಾ ಇದೆ ನೋಡಿ. ಈಗ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ, ಅದು ಮಸಾಲೆ ಎಲ್ಲ ತುಂಬಿದಾಗ.
ನೀವೇ ನೋಡಿ ಹೇಗಾಗಿದೆ ಅಂತ. ಒಂದು ಫಿಶ್ ಇದ್ದದ್ದು ಎಷ್ಟು ದೊಡ್ಡ ಫಿಶ್ ಆಯಿತು ನೋಡಿ. ಈ ರೀತಿ ಇತ್ತು ಅಲ್ವಾ. ನಾವು ಈ ರೀತಿ ಹಾಗೆ ಒಂದೇ ಇದ್ದಾಗ ನಾವು ಮಸಾಲ ಹಾಕಿದ್ರೆ ಅದ್ರ ಒಳಗಡೆ ಮಸಾಲ ಹೋಗಲ್ಲ. ಈ ರೀತಿ ನಾವು ಅಗಲ ಮಾಡಿ ಹೀಗೆ ಇದರೊಳಗಡೆ ಮಸಾಲ ಹಾಕಿ ಫ್ರೈ ಅಥವಾ ಕರಿ ಏನೇ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಇದೇ ರೀತಿ ಮಾಡೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ. ಟೇಸ್ಟಿಯಾಗಿರುತ್ತೆ. ನೋಡಲಿಕ್ಕೂ ಚೆಂದ ಕಾಣುತ್ತೆ. ಫ್ರೈನೂ ಕೂಡ ಮಾಡ್ತೀನಿ. ಇಲ್ಲಾಂದರೆ ಈ ರೀತಿ ಮಾಡೋದು. ಹಳ್ಳಿ ಕಡೆ ಮಾಡ್ತಾರಲ್ವ, ಕಟ್ಟಿಗೆ ಇರುತ್ತೆ ಅವರಿಗೆ, ತುಂಬ ಕಟ್ಟಿಗೆ ಇರುತ್ತೆ. ಕಟ್ಟಿಗೆಯ ಕೆಂಡದಲ್ಲಿ ಈ ರೀತಿ ಮಸಾಲ ಹಾಕಿ ಒಲೆ ಮೇಲೆ ಬೇಯಿಸ್ತಾರೆ ನೋಡಿ. ಅದೇ ಘಮ ಬರುತ್ತೆ. ಈಗ ಅದೇ ರೀತಿ ಘಮ ಟೇಸ್ಟು ಎಲ್ಲ ಬಂದಿರುತ್ತೆ ನೋಡಿ. ಹೀಗೆ ಮಾಡಬೇಕು. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಮಸಾಲ ಹಾಕಿದರೆ ಆಯಿತು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅಲ್ವಾ, ಇದು ರುಬ್ಲಿಕ್ಕೆ ಹಾಕಲ್ಲ. ಹಾಗೆಲ್ಲ ರುಬ್ಲಿಕ್ಕೆ ಹಾಕಿದರೆ ಅದ್ರದ್ದು ಘಮ ಬೇರೆ ಆಗುತ್ತೆ, ಟೇಸ್ಟು ಬೇರೆ ಆಗುತ್ತೆ. ಹೀಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಚಿಕ್ಕದು, ಜೀರಿಗೆ, ಮೆಣಸು ಇಷ್ಟೇ ಹಾಕಬೇಕು. ಹುಳಿ ಹೀಗಾಗಿ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಆ ಫಿಶ್ ಟೇಸ್ಟು ಅದರಲ್ಲೇ ಇರುತ್ತೆ. ನಾವು ಬಾಕಿದೆಲ್ಲ ಹಾಕಿದಾಗ ಅದ್ರದ್ದು ಘಮ ಹೆಚ್ಚಾಗಿಬಿಡತ್ತೆ. ಫಿಶ್ ಟೇಸ್ಟು ಹೇಗಿದೆ ಅಂತಲೇ ಗೊತ್ತಾಗಲ್ಲ ನೋಡಿ. ಈ ರೀತಿ ಬಾಳೆ ಎಲೆಯಲ್ಲಿ ಮಾಡಿ ಫೋಲ್ಡ್ ಮಾಡಿದರೆ ಆಯಿತು. ನೀವು ಎರಡೆರಡು ಕೂಡ ಹಾಕಿ ಇದೇ ರೀತಿ ಫೋಲ್ಡ್ ಮಾಡ್ಬೋದು. ನಾನು ನಮ್ಮಲ್ಲಿ ಬಾಳೆ ಎಲೆ ಇದೆ ಅಲ್ವಾ, ಒಂದೊಂದೇ ಹಾಕ್ತಾ ಇದ್ದೀನಿ. ಹೀಗೆ ಬಳ್ಳಿಯಿಂದನೂ ಕಟ್ಟಬಹುದು. ಇಲ್ಲ ಅಂದ್ರೇ ಹಾಗೇನೂ ಕೂಡ ಇಡ್ಬೋದು. ಏನೂ ಆಗಲ್ಲ, ಬೆಂದು ಬಿಡುತ್ತೆ ಬೇಗ. ಆ ಕಡೆ ಈ ಕಡೆ ಬೇಯಿಸಿದಾಗ ಅದು ಒಳಗಡೆ ಬೆಂದು ಬಿಡುತ್ತೆ. ಅಂದರೆ ಅದು ತೆಳ್ಳಗಿರುತ್ತಲ್ವ, ನಾವು ಎರಡು ಮಾಡುತ್ತೀವಿ ಅಲ್ವಾ, ಆವಾಗ ಅದು ಬೆಂದ್ಕೊಬಿಡತ್ತೆ. ನಾನು ಹೀಗೆ ಕಟ್ತಾ ಇದ್ದೀನಿ. ಬಳ್ಳಿ ಎಲ್ಲ ಇದೆ ಅಲ್ವಾ, ಕಟ್ತಾ ಇದ್ದೀನಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಸೂಪರ್ ಅಂತ ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ. ಇದೇ ರೀತಿ ಮಾಡಿ. ಮತ್ತೇನು ಮಸಾಲೆಗೆ ಹಾಕೋದು ಬೇಡ. ಹಾಗೆ ಇದ್ರದ್ದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆ ಹಾಕಬೇಕು. ನಾನು ಮರ್ತು ಬಿಟ್ಟೆ ಅಲ್ಲ ಹೇಳೋದು. ನಾವು ಹೀಗೆ ಬಾಳೆ ಎಲೆ ಮೇಲೆ ಇಡ್ತೀವಿ ಅಲ್ವಾ, ಹೇಗಿಟ್ಟಾಗ ಅದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಎಲೆ ಹಾಕಬೇಕು. ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕ್ಬೋದು. ನನ್ನ ಮಗನಿಗೆ ಇಷ್ಟ ಇಲ್ಲ ಹಾಕಿದರೆ, ಅದು ಇಷ್ಟಪಡಲ್ಲ ಅವನು. ಅದಕ್ಕೆ ನಾನು ಒಂದಕ್ಕೆ ಹಾಕಿಲ್ಲ. ನಾವು ತಿಂತೀವಿ ಅಲ್ವಾ, ನಾನು ಹಾಕ್ತಾ ಇದ್ದೀನಿ ಇದಕ್ಕೆ. ಹೀಗೆ ಕೊತ್ತಂಬರಿ ಸೊಪ್ಪು ನಂತರ ಬೇವಿನ ಎಲೆ ಎರಡೂ ಕೂಡ ಹಾಕಿ ಸರಿಯಾಗಿ ಫೋಲ್ಡ್ ಮಾಡಿದರೆ ಬೆಂದ್ಕೊಬಿಡುತ್ತೆ. ಆದರೆ ಒಂದು ನೆನಪಿರಲಿ, ಇದಕ್ಕೆ ಮಸಾಲ ಮಾಡ್ತೀವಿ ಅಲ್ವಾ ನಾವು, ತುಂಬ ತೆಳ್ಳಗಾಗಬಾರ್ದು. ಓಕೆನಾ. ತೆಳ್ಳಗಾದರೆ ಆ ಕಡೆ ಈ ಕಡೆ ಎಲ್ಲ ಹರಡೋಗ್ಬಿಡತ್ತೆ. ಬಾಳೆ ಎಲೆ ಅಕ್ಕಪಕ್ಕದಲ್ಲೆಲ್ಲ ಹರಡೋಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು ಮಸಾಲವನ್ನು. ತುಂಬ ಗಟ್ಟಿನೂ ಅಲ್ಲ, ಗಟ್ಟಿ ಇಟ್ಕೋಬೇಕು. ಆಯಿತು. ಈ ರೀತಿ ಮಾಡಿ ಇಟ್ಕೊಂಡ್ರೆ ಆಯಿತು. ತುಂಬ ಈಸಿ ಇದೆ ಗೊತ್ತಾ. ನಾವು ಈಗ ಫ್ರೈ ಎಲ್ಲ ಮಾಡಿದಾಗ ಅದ್ರ ಬೇಯಿಸ್ಬೇಕು, ಎಣ್ಣೆ ಹಾಕಬೇಕು, ಫೋಲ್ಡ್ ಮಾಡಬೇಕು, ಏನೆಲ್ಲ ಕೆಲಸ ಇರುತ್ತೆ. ಈ ರೀತಿ ಮಾಡಿದಾಗ ಎಣ್ಣೆ ಇಲ್ಲದೇ ಮಾಡ್ಬೋದು. ಶುಗರೆಲ್ಲ ಇದ್ದವರಿಗೆಲ್ಲ ನೋಡಿ, ಎಣ್ಣೆ ತಿನ್ನಬಾರ್ದು ಅಂತಾರಲ್ವ, ಅವರಿಗಂತೂ ಈ ರೀತಿ ಮಾಡಿದರೆ ಬೆಸ್ಟು ಅಲ್ವಾ. ಎಣ್ಣೆ ತಿನ್ನಬಾರ್ದು ಅಂತೆಲ್ಲ ಅವ್ರು ತಿನ್ನಲ್ಲ ಪಾಪ. ಹೀಗೆ ಮಾಡಿಕೊಟ್ರೆ ತಿಂತಾರೆ ಅಲ್ವಾ. ಯಾವುದೇ ಫಿಶ್ ಆದರೂ ಮಾಡ್ಬೋದು, ಯಾವುದೇ ಆದರೂ ಕೂಡ ಮಾಡ್ಬೋದು. ಚೆನ್ನಾಗಿರುತ್ತೆ. ಬಾಳೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದ್ರದ್ದು ಘಮ ಬಂದಿರುತ್ತೆ. ಇದಕ್ಕೆ ಫಿಶ್ ಘಮ ಬಂದಿರುತ್ತೆ, ಮಸಾಲ ಘಮ ಬಂದಿರುತ್ತೆ. ತಿನ್ನುವಾಗಂತೂ ಒಂದಲ್ಲ 10 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ದಾಲು, ಬೇಳೆ ಸಾಂಬಾರು ಹೀಗೆ ಮಾಡ್ಕೋಬೇಕು. ರೈಸಿಗೆ ಚೆನ್ನಾಗಿರುತ್ತೆ. ನಾವೆಲ್ಲ ಹೀಗೆ ಮಾಡೋದು. ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು, ಚೆನ್ನಾಗಿರುತ್ತೆ ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ತಿನ್ಬೋದು. ನೀವು ಕೂಡ ಮಾಡಿ. ಓಕೆನಾ. ಒಂದು ಸಲ ನೀವು ಟ್ರೈ ಮಾಡಿ ಇದೇ ರೀತಿ ನೋಡಿ. ನಾನೀಗ ಒಂದು ಕಬ್ಬಿಣದ ಹಂಚನ್ನು ಇಟ್ಟಿದ್ದೀನಿ. ಯಾವುದೇ ಹಂಚಾದರೂ ಆಗುತ್ತೆ. ಇದಕ್ಕೆ ದೋಸೆ ಎಲ್ಲ ಮಾಡ್ತೀವಿ ಅಲ್ವಾ, ಆ ರೀತಿ ಹಂಚಾದರೂ ಆಗುತ್ತೆ. ಹೀಗೆ ಇದ್ರ ಮೇಲ್ಗಡೆ ಆ ಕಡೆ ಈ ಕಡೆ ಹೀಗೆ ಇಡ್ಬೋದು. 4 ಆದರೂ ಹಿಡಿಯತ್ತೆ, 4-5 ಕೂಡ ಹಿಡಿಯತ್ತೆ. ಹೀಗೆ ಮುಚ್ಚಿ ದೊಡ್ಡ ಫ್ಲೇಮಲ್ಲಿ 1-2 ನಿಮಿಷ ಇಡಬೇಕು. ನಂತರ ಚಿಕ್ಕ ಫ್ಲೇಮಲ್ಲಿ ಇಡಬೇಕು. ಅಲ್ಲೇ ಅದು ಅದ್ರದ್ದು ಉಗ್ಗಿಗೆ ಬೆಂದ್ಕೊಬಿಡತ್ತೆ. 1-2 ಸಲ ಉಲ್ಟ ಪಲ್ಟ ಹಾಕಿದರೆ ಆಯಿತು. ಅಷ್ಟೇ, ಬೇಗ ಬೇಯತ್ತೆ ನೋಡಿ. ನಾನೀಗ ಫಸ್ಟ್ ಟೈಮ್ ಇದನ್ನು ಉಲ್ಟ ಹಾಕ್ತಾ ಇರೋದು.
ಇನ್ನೊಂದು 2-3 ಸಲ ಇದೇ ರೀತಿ ಮಾಡಿದರೆ ಒಳಗಡೆ ಅದ್ರದ್ದು ಘಮ ಬಂದು ಉಗಿ ಬಂದು ಬೆಂದ್ಕೊಬಿಡತ್ತೆ, ಚೆನ್ನಾಗಿರುತ್ತೆ. ಕಟ್ಟಿಗೆಯಲ್ಲಿ ಮಾಡ್ತಾರೆ ನೋಡಿ, ಅದೇ ರೀತಿ ಇರುತ್ತೆ. ಕಟ್ಟಿಗೆಯಲ್ಲಿ ಮಾಡ್ತಾರೆ, ಮೇಲ್ಗಡೆ ಕೆಂಡ ಹಾಕೋದು, ಕೆಳಗಡೆ ಕೆಂಡ, ಅದರದ್ದೇ ಘಮ ಬಂದಿರುತ್ತೆ. ಅದೇ ರೀತಿ ಟೇಸ್ಟು ಕೂಡ ಬಂದಿರುತ್ತೆ. ನಾವು ಹಳ್ಳಿ ಕಡೆ ಹೋದಾಗ ತಿಂತೀವಿ ಅಲ್ವಾ, ಅದೇ ರೀತಿ ಆಗಬೇಕು. ಚೆನ್ನಾಗಿ ಬಂತು ಅಲ್ವಾ, ಸೂಪರಾದ ಫಿಶ್ ಮಸಾಲ ರೆಡಿ ಆಯಿತು. ಬಾಳೆ ಎಲೆಯಲ್ಲಿ ಹಳ್ಳಿ ಕಡೆ ಮಾಡ್ತಾರೆ ನೋಡಿ, ಹಾಗೆ ಘಮ ಅಷ್ಟೇ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬಾಳೆ ಎಲೆದು ಘಮ ಬಂದಿರುತ್ತೆ, ಟೇಸ್ಟು ಇರುತ್ತೆ, ಘಮನೂ ಇರುತ್ತೆ, ಹೆಲ್ದಿನೂ ಕೂಡ. ಇದೇ ರೀತಿ ಎಲ್ಲ ರೀತಿ ಫಿಶ್ಶು ಕೂಡ ಹೀಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ತುಂಬ ಫಿಶ್ ಇದ್ದರೂ ಕೂಡ ಇದೇ ರೀತಿ ಮಾಡಿ ಇಟ್ಕೊಂಡು ಒಂದೇ ತವ ಮೇಲೆ 4-5 ಹಾಕ್ಬೋದು. ಹಾಗೆ ಒಂದು 2-3 ನಿಮಿಷದಲ್ಲಿ ಬೆಂದುಬಿಡತ್ತೆ ಅದು. ತುಂಬ ಮಾಡಿ ಇಟ್ಕೊಂಡ್ರೂ ಕೂಡ ತುಂಬ ದಿನ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಮನೇಲಿ ಇದೇ ರೀತಿ ಮಾಡೋದು ನೋಡಿ ಅಲ್ವಾ, ಎಣ್ಣೆ ಇಲ್ಲದೇ ಮಾಡ್ಬೋದು. ಇದು ಶುಗರ್ ಇದ್ದವರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಅವರು ಎಣ್ಣೆ ಹಾಕೋದು ತಿನ್ನಲ್ಲಲ್ವ, ಅವ್ರಿಗೆ ಮಾಡ್ಕೊಳ್ಬೋದಲ್ವಾ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ಘಮ ಬೇರೆ ಇರುತ್ತೆ, ಅದು ಹಾಕದೇ ಇದ್ದಾಗ ಅದ್ರದ್ದು ಘಮ ಬೇರೆ ಇರುತ್ತೆ. 2 ವೆರೈಟಿಲೂ ಮಾಡ್ಬೋದಲ್ವಾ, ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ, ಅದಕ್ಕೆ ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದಲ್ವಾ, ನನ್ನ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡ್ಬೋದು. ನಿಮ್ಮ ಸಪೋರ್ಟ್ ಹೆಚ್ಚು ಇದ್ದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ತೀನಿ, ಓಕೆನಾ. ಹೇಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ಧನ್ಯವಾದಗಳು.